ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ನಮೀಬಿಯಾದಿಂದ ತರಿಸಿದ್ದ 8 ಚೀತಾಗಳಲ್ಲಿ ಹೆಣ್ಣು ಚೀತಾ ಸಾವನ್ನಪ್ಪಿದೆ. ಮೋದಿ ಸರ್ಕಾರದ ಕನಸಿನ ಚೀತಾಗಳಲ್ಲಿ ಸಾಶಾ ಸಾವನ್ನಪ್ಪಿದೆ. ಚೀತಾ ಸಾವಿನ ಬೆನ್ನಲ್ಲೇ ಕೇಂದ್ರದಿಂದ ವರದಿ ಕೇಳಿದೆ ಸುಪ್ರೀಂ ಕೋರ್ಟ್. ವನ್ಯಜೀವಿ ತಜ್ಞರು ಅಧಿಕಾರಿಗಳ ಸಮಿತಿ ರಚಿಸಿದ ಸುಪ್ರೀಂ ಕೋರ್ಟ್ 14 ದಿನದಲ್ಲಿ ಕಾರ್ಯಪಡೆ ತಜ್ಞರ ಅರ್ಹತೆ ಅನುಭವದ ವಿವರ ಸಲ್ಲಿಸಿ ಚೀತಾ ಸಾವಿನ ಬೆನ್ನಲ್ಲೇ ಕೇಂದ್ರದಿಂದ ವರದಿ ಕೇಳಿದ ಸುಪ್ರೀಂ ಕೋರ್ಟ್. ನಮೀಬಿಯಾದಿಂದ ತರಿಸಿದ್ದ 8 ಚೀತಾಗಳಲ್ಲಿ ಈಗ 1 ಹೆಣ್ಣು ಚೀತಾ ಸಾವನ್ನಪ್ಪಿದೆ. ಮೋದಿ ಸರ್ಕಾರದ ಕನಸಿನ ಚೀತಾಗಳಲ್ಲಿ ಸಾಶಾ ಸಾವನ್ನಪ್ಪಿದೆ. ಚೀತಾ ಸಾವಿನ ಬೆನ್ನಲ್ಲೇ ಕೇಂದ್ರದಿಂದ ವರದಿ ಕೇಳಿದೆ ಸುಪ್ರೀಂ ಕೋರ್ಟ್. ವನ್ಯಜೀವಿ ತಜ್ಞರು ಅಧಿಕಾರಿಗಳ ಸಮಿತಿಯನ್ನ ರಚಿಸಿದೆ ಸುಪ್ರೀಂ ಕೋರ್ಟ್. 14 ದಿನದಲ್ಲಿ ಕಾರ್ಯಪಡೆ ತಜ್ಞರ ಅರ್ಹತೆ ಅನುಭವದ ವಿವರವನ್ನ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಮೋದಿ ಸರ್ಕಾರದ ಕನಸಿನ ಚೀತಾಗಳಲ್ಲಿ ಒಂದಾದಂತಹ ಸಾಶಾ ಸಾವನ್ನಪ್ಪಿರೋದು, ಈಗ ಸಾವನ್ನಪ್ಪಿರೋದಕ್ಕೆ ಕಾರಣ ಏನು? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಚೈತ್ರ, ಸುಮಾರು 70 ವರ್ಷಗಳ ಹಿಂದೆ ಭಾರತದಲ್ಲಿ ಚೀತಾಗಳ ಸಂತತಿ ಸಂಪೂರ್ಣವಾಗಿ ವಿನಾಶ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೋದಿ ಸರ್ಕಾರ ಅವು ಚೀತಾಗಳ ಸಂತತಿಯನ್ನ ಭಾರತದಲ್ಲಿ ಮರುಸ್ಥಾಪಿಸುವಂತ ಉದ್ದೇಶದಿಂದಾಗಿ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು. ಅದರ ಅನ್ವಯ ನಾವು ನೋಡ್ತಾ ಇದ್ವಿ, ಕಳೆದ ವರ್ಷ ಸೆಪ್ಟೆಂಬರ್ 17ನೇ ತಾರೀಕಿಗೆ ಈ ಒಂದು 8 ಚೀತಾಗಳನ್ನ ನಮೀಬಿಯಾದಿಂದ ತರಲಾಗಿರುತ್ತೆ. ಅದರಲ್ಲಿ ಸಶಾ ಅಂತಕ್ಕಂಥ ಒಂದು ಚಿರತೆ ಏನು ಸಾವನ್ನಪ್ಪುತ್ತೆ. ಆದ್ರೆ ಅದರ ಸಾವನ್ನಪ್ಪೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದಾಗ ಮೊದಲನೇದಾಗಿ ಅದಕ್ಕೆ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥದ್ದು, ಸಾಕಷ್ಟು ಚಿಕಿತ್ಸೆಯನ್ನ ನಿರಂತರವಾಗಿ ಕೊಡ್ಲಾಗಿರುತ್ತೆ ಕೂಡ. ಹಾಗಿದ್ದಾಗಿ ಕೂಡ ಅದು ಕಳೆದ ಜನವರಿಯಲ್ಲಿ ಸಾವನ್ನಪ್ಪಿರುತ್ತೆ. ಈಗ ಸದ್ಯಕ್ಕೆ ಈ ಒಂದು ವಿಚಾರವನ್ನ ಇಟ್ಕೊಂಡು ಒಂದು NGO ಏನಿದೆ ಅದು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲನ್ನ ಏರಿರುತ್ತೆ. ಅಂದ್ರೆ ಈ ರೀತಿಯಾಗಿ ಒಂದು ಸಾವನ್ನಪ್ಪೋದಕ್ಕೆ ಕಾರಣ ಏನು, ಎಷ್ಟು ಜನ ತಜ್ಞ ಆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಏನು ಒಂದು ಸಮಿತಿಯನ್ನ ರಚಿಸಲಾಗಿತ್ತು, ಆ ಟಾಸ್ಕ್ ಫೋರ್ಸ್ ನಲ್ಲಿ ಎಷ್ಟು ಜನ ಈಗ ಒಂದು ಎಕ್ಸ್ಪರ್ಟ್ಸ್ ಗಳಿದ್ದಾರೆ. ಈ ರೀತಿಯಾಗಿ ಸಾವನ್ನಪ್ಪೋದಕ್ಕೆ ಪ್ರಮುಖವಾದಂತ ಕಾರಣ ಕಿಡ್ನಿ ಸಮಸ್ಯೆ ಕೇವಲ ಅದೊಂದೇ ಕಾರಣ ಇದೆಯಾ ಅಥವಾ ಬೇರೆ ಏನಾದ್ರು ಕಾರಣ ಇದೆಯಾ? ಯಾಕಂದ್ರೆ ನಮೀಬಿಯಾದ ಒಂದು ಆಫ್ರಿಕಾದ ಕಾಡಿನಿಂದ ಭಾರತದ ಕಾಡುಗಳಿಗೆ ತಂದಾಗ ಸಹಜವಾಗಿ ಸಾಕಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗಿರುತ್ತೆ, ನೀರಿನಲ್ಲಿ ಬದಲಾವಣೆ ಆಗಿರುತ್ತೆ, ಅಲ್ಲಿರ್ತಕ್ಕಂಥ ಅಂದ್ರೆ ಅದು ಬೇಟೆ ಆಡುವಂತ ಪ್ರಾಣಿಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ ವಾತಾವರಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಹೀಗಾಗಿ ವಾತಾವರಣದ ಪರಿಣಾಮಗಳು ಏನಾದ್ರೂ ಚಿರತೆಗಳ ಮೇಲೆ ಆಗ್ತಾ ಇದಾವೆ. ಇನ್ನು ಉಳಿದಂತ 7 ಚಿರತೆಗಳ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ, ಅವುಗಳನ್ನ ಯಾಕಂದ್ರೆ ಒಂದು ಕಡೆಯಿಂದ ಅವುಗಳ ಸಂತಾನೋತ್ಪತ್ತಿಯನ್ನ ಕೂಡ ಮಾಡ್ಬೇಕಾಗತ್ತೆ, ಅದಕ್ಕೆ ಕೂಡ ಸಂತಾನೋತ್ಪತ್ತಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಬೇಕಾಗುತ್ತೆ. ಇನ್ನೊಂದು ಕಡೆಯಿಂದ ಅವುಗಳ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ 14 ದಿನಗಳ ಒಳಗಾಗಿ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದೆಯಾ. ಆ ವರದಿಯ ನಂತರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈಗ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡ್ತೀವಿ. ಜೊತೆಗೆ ನಾವು ನೋಡ್ತಾ ಇದೀವಿ, ನಮೀಬಿಯಾ ಮಾತ್ರ ಅಲ್ಲ, ಇತ್ತೀಚೆಗೆ ಸೌತ್ ಆಫ್ರಿಕಾದಿಂದಲೂ ಕೂಡ ಚೀತಾಗಳನ್ನ ಕರೆತರಲಾಗಿದೆ. ಚೀತಾಗಳನ್ನ ಬೆಳೆಸುವಂತ ಒಂದು ಉದ್ದೇಶವನ್ನ ತೋರಿಸಲಾಗಿರ್ತಕ್ಕಂಥದ್ದು. ಹೀಗಾಗಿ ಆ ಚೀತಾಗಳ ಆರೋಗ್ಯದ ಬಗ್ಗೆ ಕೂಡ ಗಮನವನ್ನ ನೀಡಬೇಕಾಗಿರೋದು ಸದ್ಯದ ಒಂದು ಅಗತ್ಯತೆಯಾಗಿ ಕಂಡು ಬರ್ತಾ ಇದೆ. ಚೈತ್ರ, ಓಕೆ, ಧನ್ಯವಾದಗಳು ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಹಬ್ಬದ ವಾತಾವರಣ. ಬಿಜೆಪಿ ಕಚೇರಿಯನ್ನ ವಿಸ್ತರಣೆ ಮಾಡಿ ಆಧುನೀಕರಣಗೊಳಿಸಲಾಗಿದೆ. ಕಚೇರಿ ಆವರಣದಲ್ಲಿ ಹೊಸದಾಗಿ ವಸತಿ ಸಂಕೀರ್ಣ ಹಾಗೂ ಬೃಹತ್ ಆಡಿಟೋರಿಯಂ ನಿರ್ಮಾಣ ಮಾಡಲಾಗಿದೆ. ಇದೆಲ್ಲವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಹೊಸ ಆಡಿಟೋರಿಯಂ ದೇಶದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಕನಸು ಅಂತ ಪ್ರಧಾನಿ ಮೋದಿ ಬಣ್ಣಿಸಿದ್ರು. भाजपा इतने वर्षों से आज उत्तर से दक्षिण तक, पश्चिम से पूरब तक भाजपा एकमात्र पैन इंडिया पार्टी है। परिवार के कब्जे वाली पार्टियां, फैमिली रन पार्टियों के बीच भाजपा ऐसा राजनीतिक दल है जो युवाओं को आगे आने के लिए बहुत अवसर देता है, खुला मैदान देता है। दक्षिण भारत में भी दूर दूर तक पार्टी का विस्तार हो रहा है। कर्नाटका में भाजपा इतने वर्षों से मजबूत स्थिति में है। आज भी हम नंबर 1 पार्टी है कर्नाटका में। हमारे कॉन्स्टिट्यूशनल इंस्टीट्यूशंस की है। इसलिए आज भारत को रोकने के लिए
हमारी इस नींव पर चोट की जा रही है, संवैधानिक संस्थाओं पर प्रहार किया जा रहा है, उन्हें बदनाम करने का अभियान छेड़ा जा रहा है, उनकी क्रेडिबिलिटी, उनकी विश्वसनीयता खत्म करने की साजिश की जा रही है। जो लोग भ्रष्टाचार में लिप्त हैं, उन पर जब एजेंसियां कार्रवाई करती हैं तो एजेंसियों पर हमला किया जाता है। जब कोर्ट कोई फैसला सुनाता है तो कोर्ट पर सवाल उठाए जाते हैं, न्यायिक प्रणाली पर हमले होते हैं। आप सब देख रहे हैं। ಶಿವಮೊಗ್ಗದಲ್ಲಿ ಬಂಜಾರ ಸಮುದಾಯದ ಕಿಚ್ಚು ತಣ್ಣಗಾಗಿಲ್ಲ. ಇಂದು ಸಹ ಒಳ ಮೀಸಲಾತಿ ಜಾರಿ ವಿರೋಧಿಸಿ ಬಂಜಾರ ಸಮುದಾಯದವರು ಶಿವಮೊಗ್ಗ ಶಿಕಾರಿಪುರ ನಡುವೆ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬಾಗಲಕೋಟೆಯ ಮುಚಖಂಡಿ ತಾಂಡಾ ಸೇರಿ ಹಲವೆಡೆ ಬಂಜಾರ ಸಮುದಾಯದ ಜನರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮೀಸಲಾತಿ ವಿಷಯಕ್ಕೆ ನಡೀತಾ ಇರೋ ಪ್ರತಿಭಟನೆ ಹಿನ್ನೆಲೆ ಬಿಜೆಪಿ ಶಾಸಕ ಪಿ ರಾಜೀವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬಂಜಾರ, ಕೊರಚ, ಕೊರಮ, ಬೋವಿ ಇವು ಶಾಶ್ವತವಾಗಿ ಎಸ್ಸಿ ಪಟ್ಟಿಯಲ್ಲಿರುತ್ತೆ, ತೆಗೆಯುವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದರು. ಮೀಸಲಾತಿ ವಿಷಯವಾಗಿ ಶಿಕಾರಿಪುರದಲ್ಲಿ ನಡೆದ ಗಲಭೆ ಸಂಬಂಧ ಮತ್ತೆ 4 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಒಟ್ಟು 22 ಮಂದಿ ವಿರುದ್ಧ ಪೊಲೀಸ್ ಎಫ್ಐಆರ್ ಹಾಕಿದ್ದು ಹಲವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಶಿಕಾರಿಪುರ ನಿವಾಸದ ಮೇಲೆ ಕಲ್ಲು ತೂರಾಟ ನಡೆಸಿದ್ದನ್ನ ಖಂಡಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕ ಸಾಗರದಲ್ಲಿ ಪ್ರತಿಭಟನೆ ನಡೆಸಿದೆ. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ 2B ಮೀಸಲಾತಿ ರದ್ದುಗೊಳಿಸಿದ್ದನ್ನು ವಿರೋಧಿಸಿ ಚಿತ್ರದುರ್ಗದ ವನಕೆ ಓಬವ್ವ ವೃತ್ತದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಎಸ್ಡಿಪಿಐ ಕಾರ್ಯದರ್ಶಿ ಜಾಕಿರ್ ಹುಸೇನ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಲ್ಲದೆ ಸಿಎಂ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿಯವರೇ, ತಾವುಗಳು ಜನರಿಗಾಗಿ, ಜನರಿಗೋಸ್ಕರ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಹೀನಾಯವಾಗಿ ನಮ್ಮ ಹಕ್ಕನ್ನು ನೀವು ಕಸಿದಿದ್ದೀರಾ. ನೀವು ಈ ಹಕ್ಕನ್ನು ನಮಗೆ ವಾಪಸ್ ಕಳ್ಳಿಲ್ಲವೆಂದರೆ ಇದು ಶಾಂಪಲ್, ಇದು ಕೇವಲ ಟ್ರೈಲರ್. ಮುಂಬರುವಂತಹ ದಿನಗಳಲ್ಲಿ ಇಡೀ ರಾಜ್ಯವನ್ನು ಒಂದು ಕಡೆ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಿಮ್ಮ ಚಡ್ಡಿಯನ್ನು ನಾವು ಗಿಲ್ಲಿ ಮಾಡಿಲ್ಲ ಅಂತಂದ್ರೆ ಎಸ್ಡಿಪಿಐ ಸಂಘಟನೆ ಅವಹೇಳನಕಾರಿ ಹೇಳಿಕೆಗೆ ಬೆಳಗಾವಿಯಲ್ಲಿ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಎಸ್ಡಿಪಿಐ ಒಂದು ದೇಶದ್ರೋಹಿ ಸಂಘಟನೆ. ಎಸ್ಡಿಪಿಐನವರು ನನ್ನನ್ನ ಹೊಗಳಲು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಯಾವಾಗಲೂ ಕೂಡ ನಮ್ಮ ಚಿಂತನೆ, ನಮ್ಮ ವಿರೋಧ ಇದ್ದಾರೆ. ಎಸ್ಡಿಪಿಐ ನನ್ನನ್ನು ಹೊಗಳಕ್ಕೆ ಸಾಧ್ಯನಾ? ಎಸ್ಡಿಪಿಐ ಒಂದು ದೇಶದ್ರೋಹದ ಒಂದು ಸಂಸ್ಥೆ. ಅವ್ರು ಯಾವಾಗಲೂ ಕೂಡ ಈ ದೇಶದ ವಿರುದ್ಧ ಚಟುವಟಿಕೆ ಮಾಡೋರು. ಇವನ್ ಭಾರತ ದೇಶದ ಅಲ್ಪಸಂಖ್ಯಾತರ ವಿರೋಧಿಗಳೇ ಎಸ್ಡಿಪಿಐ. ಅವರಿಂದ ನಾನೇನು ಅಪ್ರಿಸಿಯೇಷನ್ ಬಯಸೋದಿಲ್ಲ. ಅದರಿಂದ ಅವರು ಯಾವಾಗಲೂ ಕೂಡ ನಮ್ಮ ಚಿಂತನೆ, ನಮ್ಮ ವಿರೋಧ ಇದ್ದಾರೆ. ಆದರೆ ನಾವು ಅದಕ್ಕೆ ಯಾವುದು ಕೂಡ ಸೊಪ್ಪು ಹಾಕೋದಿಲ್ಲ. ನಾವು ಮಾಡಿದ್ರೇನೆ ಸರಿ. ಸಿಎಂ ಬೊಮ್ಮಾಯಿಗೆ ಚಡ್ಡಿ ಬಿಚ್ಚಿಸ್ತೀವಿ ಎಂದಿದ್ದ ಚಿತ್ರದುರ್ಗ ಎಸ್ಡಿಪಿಐ ಮುಖಂಡನಿಗೆ ಸಿಟಿ ರವಿ ಸವಾಲ್ ಹಾಕಿದ್ರು. ಬಾ ನೋಡೋಣ, ನಿಮ್ಮ ತಾಕತ್ ತೋರಿಸು, ಆಮೇಲೆ ನಾವ್ ಏನು ಉತ್ತರ ಕೊಡಬೇಕು ಕೊಡ್ತೀವಿ ಅಂತ ಗರಂ ಆದ್ರು. ಚಡ್ಡಿ ಎಸ್ಡಿಪಿಐನ ಜಾಕಿರ್ ಹುಸೇನ್ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ಚಡ್ಡಿ ಬಿಚ್ಚಿಸ್ತೀನಿ ಇತ್ಯಾದಿ ಇತ್ಯಾದಿ ಎಲ್ಲ ಮಾತಾಡಿದ್ದಾರೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಇದು 47ರ ಭಾರತ ಅಲ್ಲ. ಕರ್ನಾಟಕದಲ್ಲಿ ಸಂವಿಧಾನ ಬಾಹಿರವಾಗಿರುವಂಥ ಮೀಸಲಾತಿ ಯಾರಿಗೂ ಕೊಡೋಲ್ಲ. ಅದೇನು ತಲೆ ಹೋಗುತ್ತೋ, ತಲೆ ತೆಗಿತೀಯೋ, ಅದೇನು ತಾಕತ್ತು ನೀ ತೋರಿಸು, ನಿಮ್ಮ ತಾಕತ್ತು ತೋರಿಸ್ರಿ, ಆಗ ನಿಮ್ಮ ತಾಕತ್ತಿಗೆ ಏನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ನ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಪ್ರಧಾನಿ ಮೋದಿ ಅವರನ್ನ ಹತ್ಯೆ ಮಾಡಲು ಈ ತಂಡ ಸಂಚು ರೂಪಿಸಿತ್ತು ಎಂಬ ಆತಂಕಕಾರಿ ಮಾಹಿತಿಯನ್ನ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದೆ. ಜೊತೆಗೆ ಈ ಹಿಂದೆ ಇದ್ದ ಕಾಶ್ಮೀರ ಪರಿಸ್ಥಿತಿಯನ್ನ ದೇಶದೆಲ್ಲೆಡೆ ತರಲು ಶಂಕಿತ ಉಗ್ರರಾದ ಶಾರೀಕ್, ಮಾಸ್, ರಾಫತ್ ಅಲಿ, ಅಬ್ದುಲ್ ಮತೀನ್, ಮುಸಾಫಿರ್ ಹುಸೇನ್ ತಯಾರಿ ನಡೆಸಿದ್ದನ್ನು ಎನ್ಐಎ ಉಲ್ಲೇಖ ಮಾಡಿದೆ. ಈ ಬಗ್ಗೆ ಉಡುಪಿಯಲ್ಲಿ ನ್ಯೂಸ್ 18ಗೆ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ದೇಶಕ್ಕೆ ಪ್ರಧಾನಿ ಮೋದಿ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಶಾರೀಕ್ ಎಂಬ ವ್ಯಕ್ತಿ ದೊಡ್ಡ ಕುಖ್ಯಾತಿ. ಈಗಾಗಲೇ ಅವನ ಮೊಬೈಲ್ ಮೂಲಕ ಮೋದಿ ಅವರ ಈ ಭಾವಚಿತ್ರ ಇರುವ ಫೋಟೋಗಳಿರ್ಬೋದು, ಅದರಲ್ಲಿ
ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿ ವಿಧ್ವಂಸ ಕೃತ್ಯ ಯಾವ ರೀತಿಯಲ್ಲಿ ತಯಾರು ಮಾಡುವಂತ ಈ ಭಾವಚಿತ್ರಗಳನ್ನು ಅಲ್ಲಿ ಕಂಡು ಬಂದಿದೆ. ಇಂಥ ಶಾರಿಕ್ ಅಂತ ಈ ಕುಖ್ಯಾತಿಗಳಿರ್ಬೋದು ಅದರ ಹಿಂದೆ ಇರುವವರೆಲ್ಲರನ್ನು ಬಂಧಿಸಿ ಈಗಾಗಲೇ ಯಾವ ರೀತಿ ದಿಟ್ಟ ಕ್ರಮವನ್ನು ಅಮಿತ್ ಶಾ ನರೇಂದ್ರ ಮೋದಿ ಮಾಡಿದರೆ ತಕ್ಷಣ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಅವರಿಗೆ ಯಾವ ರೀತಿ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು, ಆ ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ಕೊಡುವ ಮೂಲಕ ದೇಶದ ಜನತೆಗೆ ಒಂದು ಉತ್ತಮ ಸಂದೇಶ ಕೊಡಬೇಕು. ಅದೇ ರೀತಿ ಆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ಅದರ ಹಿಂದೆ ಇರುವ ಎಲ್ಲರಿಗೆ ಒಂದು ಒಳ್ಳೆ ರೀತಿಯ ಒಂದು ಸೂಚನೆಯನ್ನು ಈ ಮೂಲಕ ನೀಡಬೇಕು. ಎಲೆಕ್ಷನ್ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತು ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ರೂ ಅಚ್ಚರಿ ಇಲ್ಲ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಹೇಳಿಕೆ. ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಮ್ಯಾಚ್ ಫಿಕ್ಸ್ ಮಾಡಿಕೊಂಡಿದ್ರು. ಈಗಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡ್ರೂ ಅಚ್ಚರಿ ಇಲ್ಲ ಅಂದ್ರು ಸಿದ್ದರಾಮಯ್ಯ. ವರುಣ ಜೊತೆಗೆ ಕೋಲಾರದಿಂದಲೂ ಸ್ಪರ್ಧೆ ಮಾಡ್ತೀನಿ. ಕೋಲಾರ ಕ್ಷೇತ್ರದ ಜನರಿಂದ ಹೆಚ್ಚು ಒತ್ತಡ ಬರ್ತಿದೆ. ಈ ಬಾರಿ 2 ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೇನೆ ಅಂತಾನೂ ಹೇಳಿದ್ರು. ಕೋಲಾರದಲ್ಲೂ ಕೂಡ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದ್ವಿ. 2 ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ನಿಲ್ಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ನಾವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳಲ್ಲ. ಹೀಗಿರುವಾಗ ಹೊಂದಾಣಿಕೆ ಪ್ರಶ್ನೆಯೇ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶಾಸಕ ಸಿಟಿ ರವಿ ಹೇಳಿದ್ರು. ಹೊಂದಾಣಿಕೆಯಾಗಿದ್ರೆ ಕಳೆದ ಬಾರಿ ಎಚ್ಡಿಕೆ ವಿರುದ್ಧ ಯೋಗೇಶ್ವರ್ ಸ್ಪರ್ಧೆ ಮಾಡ್ತಿರ್ಲಿಲ್ಲ ಅಂದ್ರು. ಯೋಗೇಶ್ವರ್ ವಿರುದ್ಧ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ನಾವು ಸಿಟಿ ಯೋಗೇಶ್ವರ್ ಅವ್ರನ್ನ ನಮ್ಮ ಅಭ್ಯರ್ಥಿ ಮಾಡಿದ್ವಿ. ಯಾರು ಅವನತ್ರ ಒಪ್ಪಂದ ಮಾಡಿಕೊಂಡಿಲ್ಲ. ಯೋಗೇಶ್ವರ್ ಹಿಂದಿನ ಚುನಾವಣೆಯಲ್ಲಿ ಒಳ ಒಪ್ಪಂದ ಹೇಳಿಕೆ ವಿಚಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ತಲೆ ಇಲ್ಲದೆ ಹುಚ್ಚುಚ್ಚಾಗಿ ಮಾತನಾಡೋರಿಗೆ ಏನು ಉತ್ತರ ಕೊಡಲಿ ಅಂತ ಕಿಡಿಕಾರಿದ್ರು. ಒಳ ಒಪ್ಪಂದ ಅವರ ಒಪ್ಪಂದ ಇಲ್ಲ, ನಮ್ಮ ನೇರ ಒಪ್ಪಂದ ಏನಿದೆ. ಬೇಲೂರು ಕಾಂಗ್ರೆಸ್ ಟಿಕೆಟ್ ಲಿಂಗಾಯತರಿಗೆ ಟಿಕೆಟ್ ನೀಡಬೇಕೆಂದು ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರೆ ಡಿಕೆಶಿ ತಮ್ಮ ಆಪ್ತ ಬಿ ಶಿವರಾಮ್ಗೆ ಟಿಕೆಟ್ ಕೊಡಿಸಲು ಸರ್ಕಸ್ ನಡೆಸಿದ್ದಾರಂತೆ. ಹಾಸನದಲ್ಲಿ ಒಕ್ಕಲಿಗರಿಗೆ 3 ಸೀಟ್ ನೀಡಲಾಗಿದೆ. ಹೀಗಾಗಿ ಬೇಲೂರಿನವರೇ ಆದ ಲಿಂಗಾಯತ ಸಮುದಾಯದ ನಾಯಕ ರಾಜಶೇಖರ್ಗೆ ಟಿಕೆಟ್ ನೀಡುವಂತೆ ಸಿದ್ದು ಒತ್ತಾಯಿಸಿದ್ದಾರೆ. ಮಂಡ್ಯದ ಕ್ಯಾತುಂಗೆರೆಯಲ್ಲಿ ಅದ್ಧೂರಿ ಪ್ರಜಾಧ್ವನಿ ಯಾತ್ರೆ ನಡೆಯಿತು. ಡಿಕೆ ಶಿವಕುಮಾರ್ಗೆ ಕಾರ್ಯಕರ್ತರು ಬೆಲ್ಲದ ಆರತಿ ಬೆಳಗಿ ಬೃಹತ್ ದ್ರಾಕ್ಷಿ ಹಾರ ಹಾಕಿ ಅದ್ಧೂರಿ ಸ್ವಾಗತ ಕೋರಿದ್ರು. ಭಾಷಣದ ವೇಳೆ ಕಾರ್ಯಕರ್ತರ ಗಲಾಟೆಗೆ ಮಂಡ್ಯದವರು ತರ್ಲೆಗಳು ಅಂತ ಕರೆಸಿಕೊಳ್ಬೇಡಿ ಅಂತ ಡಿಕೆ ಸಿಟ್ಟಾದ್ರು. ಇದೇ ವೇಳೆ ಡಿಕೆಶಿ ಜನರ ಗುಂಪಿನ ಮೇಲೆ ಹಣ ಎರಚಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿಮೆ ರಾಜಕೀಯ ಮುಂದುವರೆದಿದ್ದು ಇಂದು ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಪ್ರತಿಮೆಯನ್ನ ಸಿಎಂ ಅನಾವರಣ ಮಾಡಿದ್ರು. ಈ ವೇಳೆ ಮಾತನಾಡಿದ ಬೊಮ್ಮಾಯಿ, ಬೆಳಗಾವಿ ಕರ್ನಾಟಕದ ಕಿರೀಟ ಇದ್ದಂತೆ, ಸುವರ್ಣಸೌಧ ಬೆಳಗಾವಿಯ ಕಿರೀಟ ಅಂತ ಕೊಂಡಾಡಿದ್ರು. ರಾಯಚೂರಿನ ಕಾಗಿನೆಲೆ ಕನಕಗುರು ಪೀಠ ತೆಂಥಣಿ ಬ್ರಿಡ್ಜ್ ಪೀಠಾಧಿಪತಿ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳನ್ನ ಕರೆಸಿ ಮಾತನಾಡಿದರು. ಕಾಂಗ್ರೆಸ್ನಿಂದ ಕುರುಬರಿಗೆ ಹೆಚ್ಚು ಟಿಕೆಟ್ ಸಿಕ್ಕಿಲ್ಲ. ಕೊಪ್ಪಳ, ಹಾವೇರಿಗೆ 2 ಟಿಕೆಟ್ ಮಾತ್ರ ಘೋಷಿಸಲಾಗಿದೆ. ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ಸುಮ್ಮನಿರಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಪಕ್ಷದ ಮುಖಂಡರಿಗೆ ಎಚ್ಚರಿಕೆ ನೀಡಿದರು. ಬೇಸರವನ್ನು ತಂದಿರ್ತಕ್ಕಂಥದ್ದು ಕೇವಲ ಆಕಾಂಕ್ಷಿಗಳಿಗಷ್ಟೇ ಅಲ್ಲ, ಇಡೀ ಜನಾಂಗಕ್ಕೆ ಬೇಸರವನ್ನು ತಂದಿದೆ. ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ಗೋದಾಮಿನಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಸಂಗ್ರಹಿಸಿಟ್ಟಿದ್ದ ಟಿ ಶರ್ಟ್ಗಳು, ಎಸ್ಆರ್ ಪಾಟೀಲ್ ಭಾವಚಿತ್ರ ಹೊಂದಿರುವ ಗೋಡೆ ಗಡಿಯಾರಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾವೇರಿಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಬಳಿಯ ಟೋಲ್ ಗೇಟ್ ಬಳಿ ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 16 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. 2 ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ನಡೆಯಿತು. ಸಾವಿರಾರು ಜನ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಯಶವಂತಪುರದಲ್ಲಿ ಪಂಚರತ್ನ ಯಾತ್ರೆ ವೇಳೆ ಗುಜರಾತಿಗಳಿಂದ ಕನ್ನಡಿಗರ ಕೆಎಂಎಫ್ ಉಳಿಸಿ ಅನ್ನೋ ಬರಹವುಳ್ಳ ಹಾರವನ್ನ ಕುಮಾರಸ್ವಾಮಿಗೆ ಹಾಕುವ ಮೂಲಕ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ರಾಜಕೀಯ ಪಕ್ಷಗಳಿಗೆ ನಮ್ಮ ಧಿಕ್ಕಾರ, ಚುನಾವಣಾ ಬಹಿಷ್ಕಾರ. ರಾಜ್ಯ ಸರ್ಕಾರ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು, ಇಲ್ಲ ಅಂದ್ರೆ ಈ ಸಲ ವೋಟ್ ಹಾಕಲ್ಲ. ಹೀಗಂತ ಆಟೋ ಚಾಲಕರು ಹೆಂಡತಿ ಮಕ್ಕಳ ವಿಡಿಯೋ ಮಾಡಿ ಎಚ್ಚರಿಕೆ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಚುನಾವಣಾ ಅಖಾಡದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಬ್ಲೂ ಪ್ರಿಂಟ್ ರೆಡಿ. ದಕ್ಷಿಣದ ಅಯೋಧ್ಯೆ ದೇವಸ್ಥಾನ ಅಭಿವೃದ್ಧಿ ಮಾಡುವುದಾಗಿ ಉಸ್ತುವಾರಿ ಸಚಿವ ಅಶ್ವತ್ಥ ನಾರಾಯಣ್. ಶೀಘ್ರದಲ್ಲೇ ಶಂಕುಸ್ಥಾಪನೆ ಭರವಸೆ. ಲಂಚ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ಲೋಕಾಯುಕ್ತ ಪೊಲೀಸರಿಂದ ತೀವ್ರ ವಿಚಾರಣೆ. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ಗೆ ನೀಡಿದ್ದ ಗಡುವು ವಿಸ್ತರಣೆ. ಜೂನ್ 30ರೊಳಗೆ ಪ್ಯಾನ್ ಲಿಂಕ್ಗೆ ಕಾಲಾವಕಾಶ. ಕೇಂದ್ರ ಸರ್ಕಾರದಿಂದ ಸುತ್ತೋಲೆ. ಮೊದಲ ಬ್ಯಾಚ್ 2585 ಅಗ್ನಿವೀರರು ಇಂದು ನೇವಿಗೆ ಸೇರ್ಪಡೆ. ಫಾಸ್ಟ್ ಮೆರಿಟ್ ಪಡೆದ ಮಹಿಳಾ ಅಗ್ನಿವೀರ್ ಟ್ರೇನಿ ಖುಷಿಗೆ ಜನರಲ್ ಬಿಪಿನ್ ರಾವತ್ ಟ್ರೋಫಿ ನೀಡಿ ಗೌರವ. ಬೆಂಗಳೂರಿನ ಗುರು ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿ ಅವ್ಯವಹಾರ ಪ್ರಕರಣ. 114 ಕೋಟಿ ಮೌಲ್ಯದ ಆಸ್ತಿ ಮುಟ್ಟುಗೋಲು. ಪಿಎಂಎಲ್ಎ ಆಕ್ಟ್ ಅಡಿ ಇಡಿ ಅಧಿಕಾರಿಗಳಿಂದ ತನಿಖೆ.